So today, very important day. Let us learn something about sleep hygiene. Sleep hygiene ಅಂತಂದ್ರೆ ನಮ್ದು ಸ್ಲೀಪಿಂಗ್ ಹ್ಯಾಬಿಟ್ಸ್, ನಮ್ದು ಹೆಂಗ್ ಬಾಡಿ ಹೈಜೀನ್ ಇರುತ್ತೆ, ಕಾಫ್ ಹೈಜೀನ್ ಅಂತ ಅಂತೀವಿ, ಹ್ಯಾಂಡ್ ಹೈಜೀನ್ ಅಂತೀವಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ as sleep hygiene. ಅಂದ್ರೆ ಬೆಸ್ಟ್ ಸ್ಲೀಪ್ ಪ್ರಾಕ್ಟೀಸಸ್ which we all should follow where we'll get good sleep. First thing, fixed wake up time. It is very important. ನಾವು ಬೆಳಗ್ಗೆ ಏಳೋ ಟೈಮ್ ಡೈಲಿ ಫಿಕ್ಸ್ ಇರಬೇಕು. 6 o'clock ಅಂದ್ರೆ 6 o'clock, 7 o'clock ಅಂದ್ರೆ 7 o'clock. ಬೀಟ್ ವೀಕ್ ಡೇ, ಬೀಟ್ ವೀಕೆಂಡ್, ಏಳೋ ಟೈಮ್ ಮಾತ್ರ ಫಿಕ್ಸ್ ಇರಬೇಕು. ಬಿಕಾಸ್ ಆ ಟೈಮ್ ಇಂದ ನಮ್ದು ಏನ್ ಸರ್ಕೇಡಿಯನ್ ರಿದಮ್ ಸೆಟ್ ಆಗಿರುತ್ತೆ, ಅದರಿಂದ ನಮ್ಮ ಹಾರ್ಮೋನ್ ಪ್ರೊಡಕ್ಷನ್ಸ್ ಎವ್ರಿಥಿಂಗ್ ನಮ್ಮ ಬಾಡಿನ ಅಲೈನ್ ಮಾಡಿ ಇಟ್ಟಿರುತ್ತೆ. ಸೆಕೆಂಡ್ ಟಿಪ್, ಬಹಳ ಜನ ಅನ್ಕೋತಾರೆ ನಾನು ಡ್ರಿಂಕ್ಸ್ ಮಾಡಿಲ್ಲ ಅಂತಂದ್ರೆ ನಂಗೆ ನಿದ್ದೆ ಬರಲ್ಲ ಅಂತ. ಇನ್ನೊಂದ್ ಸ್ವಲ್ಪ ಜನ ಇದಾರೆ, ಅವರು ನಂಗೆ ನಿದ್ದೆ ಬ್ಯಾಡ್ ಅಂತ ಕಾಫಿ ಕುಡಿತಾರೆ. ಸೊ ಲೆಟ್ಸ್ ಬ್ರೇಕ್ ದಿಸ್ ಆಲ್ಕೋಹಾಲ್ ಅಂಡ್ ಕಾಫಿ ಮಿತ್. ಆಲ್ಕೋಹಾಲ್ ನಿಮಗೆ ನಿದ್ದೆ ಹೋಗಕ್ಕೆ ಹೆಲ್ಪ್ ಮಾಡಬಹುದು, ಬಟ್ ವಾಟ್ ಆಲ್ಕೋಹಾಲ್ ವಿಲ್ ಡೂ ಇಸ್ ಇಟ್ ವಿಲ್ ಗಿವ್ ಯು ಫ್ರಾಗ್ಮೆಂಟೆಡ್ ಸ್ಲೀಪ್ ಅಂತ ಅಂತೀವಿ. ಇಟ್ ವಿಲ್ ಗಿವ್ ಯು ಡಿಸ್ಟರ್ಬ್ ಸ್ಲೀಪ್. ನಿಮ್ ಮೇಲೆ ಸ್ಲೀಪ್ ಬ್ರೇಕ್ ಆಗ್ತಾ ಇರುತ್ತೆ ಬಿಕಾಸ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಬಾಡಿ ಒಳಗೆ ಕಡಿಮೆ ಆಗಿರುತ್ತೆ. ದಿಸ್ ವಿಲ್ ಗಿವ್ ಯು ಎ ಫಾರ್ ಮೋರ್ ಬ್ಯಾಡ್ ಸ್ಲೀಪ್ ದೆನ್ ಅದರ್ವೈಸ್ ಯು ವುಡ್ ಹ್ಯಾವ್ ಎ ಗುಡ್ ಸ್ಲೀಪ್ ವಿತೌಟ್ ಆಲ್ಕೋಹಾಲ್. ಲೆಟ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಕಾಫಿ ಡಸ್ ಟು ಯು. ಓಕೆ, ಕಾಫಿ ಏನ್ ಮಾಡುತ್ತೆ ನಮ್ಗೆ ಅಂತಂದ್ರೆ, ಬಾಡಿ ಒಳಗೆ ಅಡಿನೋಸಿನ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ. ಯಾವಾಗ ನಾವು ಎಚ್ಚರಿರ್ತೀವಿ ಅದು ಬಿಲ್ಡಪ್ ಆಗ್ತಾ ಇರುತ್ತೆ. ಅದು ಬಿಲ್ಡಪ್ ಆಗಿ ಪ್ರೆಷರ್ ಆಗ್ಬಿಟ್ಟು ನಮಗೆ ನಿದ್ದೆ ಬರುತ್ತೆ. ವಾಟ್ ಕಾಫಿ ವಿಲ್ ಡೂ ಇಸ್ ಇಟ್ ವಿಲ್ ಸ್ಟಾಪ್ ಆರ್ ರಿಡ್ಯೂಸ್ ದ ಪ್ರೊಡಕ್ಷನ್ ಆಫ್ ಅಡಿನೋಸಿನ್. ಇದರಿಂದ ನಮಗೆ ಯಾವಾಗ ಕಾಫಿ ಕುಡಿತೀವಿ ನಿದ್ದೆಯಿಂದ ಹೊರಗೆ ಬಂದಂಗೆ ಅನ್ಸುತ್ತೆ ಅಂಡ್ ವಿಲ್ ಫೀಲ್ ಮೋರ್ ಎನರ್ಜೆಟಿಕ್. ಬಟ್ ಇಫ್ ಯು ಡ್ರಿಂಕ್ ಕಾಫಿ ಬಿಯಾಂಡ್ 3 o'clock, ಆಫ್ಟರ್ನೂನ್ ಮಧ್ಯಾಹ್ನ 3 ಗಂಟೆ ಆದ್ಮೇಲೆ ನೀವು ಯಾವಾಗಾದ್ರೂ ಕಾಫಿ ಕುಡಿದ್ರೆ ಅದರ ಎಫೆಕ್ಟ್ 8 ರಿಂದ 10 ತಾಸು ಇರುತ್ತೆ. ಸೊ ನಿಮ್ದು ರೆಗ್ಯುಲರ್ ಟೈಮ್ ನೀವು ನಿದ್ದಿಗೆ ಹೋಗ್ತೀರಿ, ಆ ಟೈಮಲ್ಲಿ ಕಾಫಿ ವಿಲ್ ಡಿಸ್ಟರ್ಬ್ ಯುವರ್ ಸ್ಲೀಪ್. ಬಹಳ ಸರ್ತಿ ಇನ್ಸಾಮ್ನಿಯಾ ಅಂತಾನೆ ನಿದ್ರಾಹೀನತೆ, ಅದಕ್ಕೆ ಮುಖ್ಯ ಕಾರಣ ಇರೋದು ಸ್ಟ್ರೆಸ್, ಮೆಂಟಲ್ ಹೆಲ್ತ್. ಇಫ್ ಯುವರ್ ಮೆಂಟಲ್ ಹೆಲ್ತ್ ಇಸ್ ನಾಟ್ ಗುಡ್, ಯು ಆರ್ ಗೋಯಿಂಗ್ ಟು ಗೆಟ್ ವಿವಿಡ್ ಥಾಟ್ಸ್, ಕಂಟಿನ್ಯೂಸ್ಲಿ ಮೈಂಡ್ ಚಾಲು ಇರುತ್ತೆ. ಅಂಟಿಲ್ ಅನ್ಲೆಸ್ ಯು ಗೋ ಅಂಡ್ ಸೀಕ್ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ ಕಡೆಯಿಂದ ನಿಮ್ದು ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಡಿಸಾರ್ಡರ್ಗೆ, ಅಂಟಿಲ್ ಅನ್ಲೆಸ್ ಯು ಡೋಂಟ್ ಟೇಕ್ ಟ್ರೀಟ್ಮೆಂಟ್ ಫಾರ್ ದಟ್, ಯುವರ್ ಸ್ಲೀಪ್ is not going to set right. Priorities in life. ಬಹಳಷ್ಟು ಜನ ಬಹಳಷ್ಟು ಪ್ರಯಾರಿಟೀಸ್ ಇಟ್ಕೊಂಡಿರ್ತಾರೆ. ಸಮ್ ಪೀಪಲ್ ಟೆಲ್ ಬೈಯಿಂಗ್ ಎ ಕಾರ್ ಇಸ್ ಅ ಪ್ರಯಾರಿಟಿ. ಮನೆ ಬೈ ಮಾಡೋದು ಒಂದು ಪ್ರಯಾರಿಟಿ. ನಂದು ಪ್ರಾಕ್ಟೀಸ್ ಅಲ್ಲಿ, ನಂದು ಉದ್ಯಮದಲ್ಲಿ ಸಕ್ಸಸ್ ಆಗೋದು ಒಂದು ಪ್ರಯಾರಿಟಿ. ಬಟ್ ಬಹಳಷ್ಟು ಜನ ಒಂದು ಮರ್ತು ಹೋಗ್ತಾರೆ, ಸ್ಲೀಪ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಪ್ರಯಾರಿಟಿ. ನೀವು ನಿಮ್ಮ ನಿದ್ದೆ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತಂದ್ರೆ ವಾಟ್ ಎವರ್ ಯು ಅರ್ನ್ಡ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಅರ್ನ್, ಆರ್ ವಾಟ್ ಎವರ್ ನೀವೇನ್ ರ್ಯಾಟ್ ರೇಸ್ ಅಲ್ಲಿ ಇದೀರಿ ವಿಚ್ ಇಸ್ ನೆವರ್ ಗೋಯಿಂಗ್ ಟು ಎಂಡ್. ನೀವು ಎಷ್ಟೇ ಸಕ್ಸಸ್ ಮಾಡ್ರಿ ಅದರಿಂದ ಮತ್ತೆ there is someone who is always ahead of you. So prioritize your life, prioritize your sleep, prioritize your health, prioritize your food pattern, because until unless you ella sari illa antandre at 50 you maybe have earned lot of money but your health is collapsing. We need to set certain bed time routines ಅಂತ ಅಂತೀವಿ. ಅಂದ್ರೆ ನಾವು ನಿದ್ದೆ ಹೋಗೋಕ್ಕಿಂತ ಮುಂಚೆ ಎವ್ರಿ ಡೇ ನಮ್ದು ಸ್ವಲ್ಪ ರೂಟೀನ್ಸ್ ಫಿಕ್ಸ್ ಆಗಿರ್ಬೇಕು. ಬೀಟ್ ವೇರಿಂಗ್ ಅವರ್ ನೈಟ್ ವೇರ್ಸ್, ಬ್ರಷ್ ಮಾಡೋದಾಗ್ಲಿ, ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡೋದಾಗ್ಲಿ, ಅಂಡ್ ದ ಪ್ಲೇಸ್ ವೇರ್ ಯು ಸ್ಲೀಪ್ ಆನ್ ದ ಬೆಡ್, ನಿಮ್ದು ಬೆಡ್ ಮ್ಯಾಟ್ರಸ್ ಕಂಫರ್ಟೇಬಲ್ ಇರಬೇಕು, ಬೆಡ್ ಶೀಟ್ ಕಂಫರ್ಟೇಬಲ್ ಆಗಿರಬೇಕು, ರೂಮ್ ಟೆಂಪರೇಚರ್ ಕಂಫರ್ಟೇಬಲ್ ಆಗಿರಬೇಕು. ಇಫ್ ಯು ಸೆಟ್ ದ ಬೆಡ್ ಟೈಮ್ ರೂಟೀನ್ಸ್ ಪ್ರಾಪರ್ಲಿ, ಮೆನಿ ಟೈಮ್ಸ್ ಯು ಕ್ಯಾನ್ ಕಮ್ ಔಟ್ ಆಫ್ insomnia without much help. Thank you.